ಯಶ್ ಅವ್ರಿಗೂ ಕತೆ ಹೇಳೋ ಅವಕಾಶ ಸಿಕ್ತು ಸರ್. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನೀವು ಕತೆ ಹೇಳಿದಿರಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ನಾನು ಹೋಗಿ ಸರ್ ಯಾವ ಟೈಮ್ ಇದು? ಸರ್ ಅವ್ರದ್ದು ಗಜಕೇಸರಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ನಾನೊಂದು ಲವ್ ಮಿ ಆರ್ ಹೇಟ್ ಮಿ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಕತೆ ಮಾಡಿದ್ದೆ. ಓಕೆ, ಟೈಟ್ಲೇ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ಪ್ರೊಡ್ಯೂಸರ್ ಸರ್ ಯಶ್ ಅವ್ರಿಗೆ ಫೋನ್ ಮಾಡಿ ಈ ಥರ ಹುಡುಗರು ಬರ್ತಾರೆ ಕತೆ ಕೇಳಿ ಅಂತ ಅಂದರು. ಈವ್ನಿಂಗು ಸೊ ಆರಾಮಾಗಿ ಕೂತ್ಕೊಂಡಿದ್ರು, ಕತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕತೆ ಹೇಳಿದ್ವಿ. ಬಟ್ ಅವತ್ತು ನನಗೆ ಗೊತ್ತಾಯ್ತು ಸರ್, ಯಶ್ ಅವ್ರದ್ದು ಡಿಟರ್ಮಿನೇಷನ್, ಅವ್ರ ಪ್ಲ್ಯಾನಿಂಗು, ಅವ್ರು ಏನು ನೇಮ್ ಮಾಡ್ತಾಯಿದ್ರು ಅನ್ನೋ ನನಗೆ ಅವತ್ತೊಂದು ಕ್ಲಾರಿಟಿ ಸಿಕ್ತು. ರಿಯಲಿಸ್ಟಿಕ್ ಅನ್ನಿಸ್ತು ಅವ್ರ ವೇ ಆಫ್ ಇದು. ಬಟ್ ಈ ಅಚೀವ್ಡ್ ಇಟ್ ಟುಡೇ. ಎಕ್ಸಾಕ್ಟ್ಲಿ ಅವರು ಕತೆ ಕೇಳೋದು ಫಸ್ಟು ಇನಿಷಿಯಲಿ ಎಲ್ಲ ವೆಲ್ಕಮ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಬಿಸ್ನೆಸ್ ಬಂದಾಗ ಸಖತ್ ಯು ವಿಲ್ ಬಿ ವೆರಿ ಸ್ಟ್ರೈಟ್ ಫಾರ್ವರ್ಡ್. ನೀವು ಹೇಳೋ ಕತೆ ನನಗೆ 3 ಇಯರ್ಸ್ಗೆ ವರ್ಕ್ ಆಗಬೇಕು. ಹೆಂಗಿರಬೇಕು ಅಂದರೆ ಅವ್ರ ಸ್ಟೋರಿ ನಾನು ಹೇಳ್ತೀನಿ ಅಂದರೆ, ನೀವು ಹೇಳೋ ಕತೆ ನನಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ವೆಯ್ಟ್ ಮಾಡಬೇಕು 2 ಇಯರ್ಸ್. 2 ಇಯರ್ಸ್ ವೆಯ್ಟ್ ಮಾಡೋ ಇಟ್ ಇಸ್ ನಾಟ್ ಕನ್ಫರ್ಮ್, ಐ ಆಮ್ ಮೇಕಿಂಗ್ ಯು ವೆಯ್ಟ್. ಅದಾದಮೇಲೆ ಅವ್ರ ಪ್ರೀವಿಯಸ್ ಫಿಲಮ್ಸ್ ಹೆಂಗೆ ಮಾಡಿರುತ್ತೆ, ಮಾರ್ಕೆಟಲ್ಲಿ ಯಾವ ಥರ ಹೋಗ್ತಾ ಇದೆ, ಟ್ರೆಂಡ್ ಯಾವ ಥರ ಸೆಟಪ್ ಆಗಿದೆ, ಪ್ಲಸ್ ಆ ಸಿನಿಮಾ ಬರೋದು ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ 3 ಇಯರ್ಸ್ಗೆ ನನ್ನ ಸ್ಟೋರಿ ವ್ಯಾಲಿಡ್ ಇದೆಯಾ, ಸೊ ಇದು ಕ್ರೈಟೀರಿಯಾ ಫಿಲ್ ಆಗಬೇಕು. ಸೊ ಇವತ್ತು ನಾನು ಕತೆ ಮಾಡ್ತೀನಿ ಎಷ್ಟು ಅಂದರೆ 10 ವರ್ಷ ಆದ್ಮೇಲೆ ವರ್ಕೌಟ್ ಆಗಬೇಕು ಸ್ಕ್ರಿಪ್ಟ್. ಆವಾಗ ಅದು ವರ್ಕೌಟ್ ಆಗುತ್ತೆ, ಜಸ್ಟ್ ವರ್ಕೌಟ್ ಆಗುತ್ತೆ. ಸೊ ನಮಗೆ ಗೊತ್ತಾಯಿತು ಆ ಕ್ರೈಟೀರಿಯಾ ಇದ್ದಾಗ. ಬಟ್ ಸ್ಟಿಲ್ ನಾವು ಕತೆ ಹೇಳಿದ್ವಿ. ಸರು ಆನೆಸ್ಟ್ ಫೀಡ್ಬ್ಯಾಕ್ಸ್ ಕೊಟ್ಟರು. ಲೈಕ್ ಗೂಗ್ಲಿ ಮುಂಚೆ ನಾನು ಸಬ್ಜೆಕ್ಟ್ ಕೇಳಿದರೆ ನಾನು ಮಾಡ್ಬೋದಿತ್ತೇನೋ, ಬಟ್ ನಾನು ಗೂಗ್ಲಿ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ಅದೇ ಸೇಮ್ ಜನರಲ್ಲಿ ನೀವು ಮಾಡ್ಕೊಂಬಂದಿದ್ದೀರಾ, ನಿಮ್ಮ ಬಿಲ್ಡಪ್ ಎಲ್ಲ ಕರೆಕ್ಟಾಗಿದೆ. ಬಟ್ ಈಗ ನನಗೆ ಬೇರೆ ಥರ ಸಬ್ಜೆಕ್ಟ್ ಬೇಕು, ಐ ವಾಂಟ್ ಟು ಗೋ ಅ ಬಿಟ್ ಫಾರ್ವರ್ಡ್ ಅಂತ ಹೇಳಿದ್ರು.